ಇವತ್ತು ನಮ್ಮ ಮನೆಯವ್ರನ್ನು ನನ್ನ ಜೊತೆ ವೈವಾ ಅಟೆಂಡ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಮಗೆ ವೈವಾ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಮನೆಯವ್ರನ್ನೂ ಕೂಡ ಎಬ್ರಿಸಿ ಅವ್ರನ್ನ ರೆಡಿ ಆಗೋದಕ್ಕೆ ಕಳಿಸಿ, ಇನ್ನೊಂದು ಕಡೆ ಬೇಗ ಹಾಲು ಹಾಗೇನೆ ಕಾಫಿ ಕಾಸ್ಕೊಂಡು ನಮ್ಮ ಮನೆಯವ್ರಿಗೆ ಹಾಲು ಕೊಟ್ಟು ನಾನು ಫಟಾಫಟ್ ಅಂತ ಕಾಫಿ ಕುಡ್ಕೊಂಡು ಇಬ್ಬರು ಕೂಡ ರೆಡಿಯಾಗಿ ಮನೆ ಬಿಟ್ಟು ಹೊರಡ್ತಾ ಇದ್ವಿ. ನಮ್ಮ ಮನೆಯವ್ರು ನೋಡಿ ಎಲ್ಲಾದ್ರೂ ಬಟ್ಟೆನಲ್ಲಿ ಸೀಟ್ ಒರೆಸೋದು ನೋಡಿರ್ತೀರ, ಕವರ್ ತಗೊಂಡು ಸೀಟ್ ಒರೆಸ್ತಾ ಇದ್ದಾರೆ. ಇನ್ನು ಈ ಚಳಿಗೆ ಮತ್ತೆ ಮಳೆಗೆ ಎರಡೆರಡು ರೌಂಡ್ ಪ್ಯಾಕ್ ಅಪ್ ಆಗಿ ಸೀದಾ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ನಾವು ಹೋಗೊಂದು 5 ನಿಮಿಷಕ್ಕೆಲ್ಲ ಟ್ರೈನ್ ಸಿಕ್ತು, ಹತ್ಕೊಂಡು ಸೀದಾ ಸೀಟ್ ಸಿಕ್ತು ಅಂತ ಆರಾಮಾಗಿ ಕೂತ್ಕೊಂಡು ತುಮಕೂರು ಹತ್ರ ಬಂದು ಇಳಿದ್ವಿ. ಇನ್ನು ಅಲ್ಲಿಂದ ಸೀದಾ ಫುಡ್ ಕೋರ್ಟ್ ಹತ್ರ ಬಂದ್ವಿ. ಇನ್ನೂ ತಿಂಡಿ ತಿಂದಿರ್ಲಿಲ್ಲ ಅಂತ ಅಲ್ಲೇ 1-2 ಇಡ್ಲಿ ತಿನ್ಕೊಂಡು ಅಲ್ಲಿಂದ ಮತ್ತೆ ಯೂನಿವರ್ಸಿಟಿ ಕಾಲೇಜ್ ಹತ್ರ ಹೊರಟ್ವಿ. ಇನ್ನು ಇವತ್ತು ನಮ್ಮ ಮನೆಯವ್ರನ್ನು ಕೂಡ ನನ್ನ ಜೊತೆ ವೈವಾ ಅಟೆಂಡ್ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದ್ರೆ ಅವ್ರನ್ನ ಯಾರು ವೈವಾ ಮಾಡಲ್ಲ ಬಿಡಿ, ಏನೋ ಅವ್ರ ನನ್ನ ಜೊತೆ ಬಂದ್ರೆ ಒಂದು ಕಾನ್ಫಿಡೆನ್ಸ್ ಅಂತ ಅವರನ್ನು ಕೂಡ ಜೊತೆಲಿ ಕರ್ಕೊಂಡು ಬಂದಿದ್ದೆ. ಇನ್ನು ನಮಗೆ 10 ಗಂಟೆಗೆಲ್ಲ ವೈವಾ ಸ್ಟಾರ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರು ಹೊರಗಡೆನೆ ಇರಿ ಅಂತ ಹೇಳಿ ಅವ್ರಿಗೆ ಒಂದು ಬಾಯ್ ಹೇಳಿ ನಾವು ಸೀದಾ ಕ್ಲಾಸ್ ರೂಮ್ ಒಳಗಡೆ ಬಂದ್ವಿ. ಒಂದು 10 ನಿಮಿಷ ಕೂತಿದ್ದು, ಅದಾದ್ಮೇಲೆ ವೈವಾ ಸ್ಟಾರ್ಟ್ ಆಯ್ತು ಅಂತ ಹೋಗಿ ವೈವಾ ಎಲ್ಲ ಅಟೆಂಡ್ ಮಾಡ್ಕೊಂಡು ಇನ್ನು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸ್ವಲ್ಪ ಹರಟೆ ಹೊಡ್ಕೊಂಡು ಹಾಗೆ ಎಲ್ಲರದು ಮುಗಿಲಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಆ ಗ್ಯಾಪಲ್ಲಿ ಈ ಮೇಡಮ್ ಅವರು ಹಣ್ಣು ತಂದಿದ್ಲು ಅಂತ ಚಾಕು ಇಲ್ದಿರೋದಕ್ಕೆ ಸ್ಕೇಲ್ ತಗೊಂಡ್ ಕಟ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾಳೆ. ಏನೇ ನೋಡ್ಬೇಕು ನಿಂದ್ರಲ್ಲಿ? ಪ್ರೀತಿ ನೋಡಿ, ಇದ್ರಲ್ಲಿ ಕೊಳೆ ನೋಡ್ಬೇಡಿ. ಹಂಗಂತ ಹುಷಾರಾದ್ರೆ ನೀನ್ ಕೊಡ್ತಿದ್ದ ಅದ್ರಲ್ಲೂ ನನ್ನ ಪ್ರೀತಿ ನೋಡೋದು ಕೇಳಿದ್ದಕ್ಕೆ ಈ ತರ ಡೈಲಾಗ್ ಹೊಡಿತಾ ಇದ್ದಾಳೆ. ಇನ್ನು ನಾವು ಎಲ್ರದ್ದು ಮುಗಿಯೋ ತನಕ ಏನು ವೆಯ್ಟ್ ಮಾಡಲಿಲ್ಲ. ಟ್ರೈನ್ ಇತ್ತು ಅಂತ ಸೀದಾ ನಮ್ದು ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಸೀದಾ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ನಮ್ಮ ಸಾಹೇಬ್ರು ಫೋನ್ ಕಾಟ ನಾನು ಎಲ್ಲಿಂದ ಎಲ್ಲಿಗೆ ಹೋದ್ರೂ ತಪ್ಸೋದಕ್ಕಾಗಲ್ಲ, ಅಲ್ಲೂ ಕೆಲಸ ಅಂತ ಫೋನ್ ಇಟ್ಕೊಂಡು ಕೂತಿದ್ರು. ಇನ್ನು ಟ್ರೈನ್ ಬಂತು ಅಂತ ಹತ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅಂತ ಕೂತಿದ್ವಿ. ಆದ್ರೆ ಈ ಟ್ರೈನ್ ಸೀಟಿಗೂ ನಮ್ಮಿಬ್ರನ್ನ ದೂರ ಕುಣ್ಸಕ್ ಇಷ್ಟ ಇರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರ ಪಕ್ಕನೇ ಒಂದು ಸೀಟ್ ಸಿಕ್ತು. ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಒಂದು 3:15-3:20 ನಾವು ತಿಪ್ಟೂರಿಗೆ ಬಂದ್ವಿ. ತಿಪ್ಟೂರಿಗೆ ಬಂದ್ಮೇಲೆ ಇವ್ರಿಗೊಂದು ಬಾಯ್ ಹೇಳಿ ನಾವು ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಬರೋದ್ರೊಳಗಡೆ ಅಂತೂ ಸಾಕಾಗೋಗಿತ್ತು. ಇನ್ನೊಂದು ಕಡೆ ನಿದ್ದೆ ಕೂಡ ಬರ್ತಾ ಇತ್ತು. ಇನ್ನು ಬಿಸಿಯಾಗಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಸಂಜೆವರೆಗೂ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ಕೊಳ್ಳೋದ್ರೊಳಗೆ ಟೈಮ್ ಆಗುತ್ತೆ ಅಂತ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಎಗ್ ರೈಸ್ ಮಾಡ್ಕೊಂಡೆ. ಮೊದಲೆಲ್ಲ ತುಂಬಾ ಮಾಡ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಇದ್ರ ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ರೆಸಿಪಿ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.